ಪ್ರಣಾಮ ಆಚಾರ್ಯರೇ. ಆಚಾರ್ಯ ಅವರೇ, ನಾನು ಅನೇಕ ವೇಗನ್ ಗ್ರೂಪ್ನಲ್ಲಿ ಇದ್ದೇನೆ. ಅಲ್ಲಿ ನಮ್ಮ ಮುಂದೆ ಬಹಳ ವೇಗನ್ ವಿರೋಧದಲ್ಲಿ ತರ್ಕಗಳು ಬರ್ತವೆ, ಆ, ವೇಗನ್ಗಳ ವಿರುದ್ಧವಾಗಿ. ಅದರ ಉತ್ತರ ನಾವು ನಿಮ್ಮ ವಿಡಿಯೋಗಳ ಮೂಲಕ ಕೊಡುತ್ತೇವೆ. ಆದರೆ ಒಂದು ತರ್ಕ ಈಗೂ ಬರುತ್ತದೆ. ಅದೇನೆಂದರೆ, ಈ ಸಂಪೂರ್ಣ ಜಗತ್ತು ಮನುಷ್ಯನ ಬಳಕೆಗೆ ರಚನೆ ಆಗಿದೆ. ಪ್ರಕೃತಿಯಲ್ಲಿ ಮನುಷ್ಯನೊಬ್ಬನೇ ಇಷ್ಟೊಂದು ಬುದ್ಧಿ ಹಾಗೂ ಇಷ್ಟೊಂದು ಟೆಕ್ನಾಲಜಿ ಮನುಷ್ಯ ಮಾತ್ರನೇ ಸ್ವಾಧೀನ ಮಾಡ್ಕೊಂಡಿದ್ದಾನೆ. ಆ ಬುದ್ಧಿಯ ಉಪಯೋಗದಿಂದ ಕೆಲವು ಮನುಷ್ಯರು, ಕೆಲವು ಪ್ರಾಣಿಗಳು, ಕೆಲವು ಸಾಕು ಪ್ರಾಣಿಗಳು ನಾಶವಾದರು. ಅದರಿಂದ ಏನು ವ್ಯತ್ಯಾಸವಾಗುತ್ತದೆ? ಹಾಗೂ ನಾವುಗಳು ಚಿಂತೆ ಮಾಡಬಾರದು, ಮನುಷ್ಯರು ತಮ್ಮ ಚಿಂತೆ ಮಾಡಬೇಕು. ಇದಕ್ಕೆ ನಾವು ಉತ್ತರ ನೀಡೋಕ್ಕಾಗ್ತಿಲ್ಲ. ಕೂತ್ಕೋ. ನೋಡಿ, ಈ ಮಾತು ನೀವು ಹೇಳ್ತಾ ಇದ್ದೀರಲ್ಲ, ಈ ಮಾತು ಯಾವುದೇ ಸಾಧಾರಣ ಪ್ರಶ್ನೆ ಅಲ್ಲ. ಇದು ಪ್ರಶ್ನೆ ವಾಸ್ತವವಾಗಿ ಬಹಳಷ್ಟು ಧರ್ಮಗ್ರಂಥ ಇದಾವಲ್ಲ, ಅಲ್ಲಿಂದ ಬರ್ತಿದೆ. ಅವುದ್ರಲ್ಲಿ ಕ್ರಿಯೇಷನಿಸಮ್ ಇದೆಯಲ್ಲ, ಸೃಷ್ಟಿ ಬಗ್ಗೆ, ಅದನ್ನ ಆಧಾರವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೇಂದ್ರದಲ್ಲಿ ಕುಳಿತುಕೊಂಡಿದ್ದಾನೆ ಒಬ್ಬ ರಚಿಸಿರೋ ಈಶ್ವರ. ಒಂದೇ ಹೆಸರು, ಈಶ್ವರ, ಸ್ವಾಮಿ, ಗಾಡ್, ಲಾರ್ಡ್ ಅಲ್ಲ. ಅವನು ಈ ಪೂರ್ತಿ ಪ್ರಪಂಚನ ರಚಿಸ್ದ. ಅವನು ಪೂರ್ತಿ ಪ್ರಪಂಚನ ಮಾಡ್ದ. ಮತ್ತೆ ಪ್ರಪಂಚನ ರಚಿಸಿದ ಮೇಲೆ ಅವನು ನಮಗೆ ಇದನ್ನ ಹೇಳ್ದ, ಈ ಪ್ರಪಂಚ, ಇಲ್ಲಿ ಯಾರಿಗೆ ಯಾವ ಸ್ಥಾನ, ಯಾರು ಯಾವ ರೀತಿನಲ್ಲಿ ಬದುಕಬೇಕು, ಯಾರಿಗೆ ಯಾರ ಮೇಲೆ ಎಷ್ಟು ಹಕ್ಕಿದೆ, ಮತ್ತೆ ಅವನು ಇದನ್ನೆಲ್ಲ ಹೇಳ್ಬಿಟ್ಟಿದ್ದಾನೆ ಒಂದು ಪುಸ್ತಕನ ಕೊಟ್ಬಿಟ್ಟು. ಆ ಪುಸ್ತಕ ಹೇಗೆ ಅಂತಂದ್ರೆ, ಈ ಪ್ರಪಂಚನ ನಡ್ಸೋಕೆ ಒಂದು ಆಪರೇಟಿಂಗ್ ಮ್ಯಾನ್ಯುಯಲ್ ತರ. ಸರಿನಾ? ಈಗ ನಿಮ್ಮ ಹತ್ರ ಎಲ್ಲ ನೀವೀಗ ಅಂದ್ಕೊಳ್ಳಿ, ಈ ಮೈಕ್ ಇದನ್ನ ತಗೋಬೇಕು ಅಲ್ವಾ, ಅಥವಾ ಮೊಬೈಲು. ಈ ಮೊಬೈಲ್ನ ಮಾಡ್ತಾರಲ್ಲ, ಅವರು ಮೊಬೈಲ್ನೂ ಕೊಡ್ತಾರೆ, ಅದ್ರ ಜೊತೆಗೆ ಅದನ್ನ ಹೆಂಗೆ ಆಪರೇಟ್ ಮಾಡಬೇಕು ಅಂತ ಹೇಳುವಂತ ಒಂದು ಮ್ಯಾನ್ಯುಯಲ್ನು ಕೊಡ್ತಾರೆ. ಮೊಬೈಲ್ನ ಜೊತೆಗೇನೆ ಆಪರೇಟಿಂಗ್ ಮ್ಯಾನ್ಯುಯಲ್ ಬರುತ್ತೆ, ಮತ್ತೆ ಅದರಲ್ಲಿ ಬರ್ದಿರುತ್ತೆ ಮೊಬೈಲ್ನ ಹೇಗೆ ಉಪಯೋಗಿಸೋದು ಅಂತ. ಸೊ ತುಂಬಾ ಜನಗಳ ವಿಚಾರ ಹೇಗೆ ಅಂದ್ರೆ, ಈ ಪ್ರಪಂಚ ಇದೇ ತರ ಇರೋದು, ಮೇಲೊಬ್ಬ ಕೂತಿದ್ದಾನೆ, ಅವನು ಈ ಪ್ರಪಂಚನ ಮಾಡಿದಾನೆ, ಮತ್ತೆ ಅವನು ಈ ಪ್ರಪಂಚನ ಮಾಡಿ ನಮ್ಮ ಕೈಗೆ ಕೊಟ್ಬಿಟ್ಟಿದ್ದಾನೆ, ಮತ್ತೆ ಪ್ರಪಂಚನ ಹೇಗೆ ನಡೆಸಬೇಕು ಅಂತ ಒಂದು ಆಪರೇಟಿಂಗ್ ಮ್ಯಾನ್ಯುಯಲ್ ಬುಕ್ನ ನಮಗೆ ಕೊಟ್ಟಿದ್ದಾನೆ. ಇದು ಖಂಡಿತ ಮಕ್ಕಳು ತರದ ಸಿದ್ಧಾಂತ, ಎಲ್ಲಿ ಬೇಕಾದ್ರೂ ಸಿಗುತ್ತಿದ್ದು. ಮಕ್ಕಳಾಟದ ತರ ಇದು. ಯಾವ ವ್ಯಕ್ತಿಗೆ ಸ್ವಲ್ಪನಾದ್ರೂ ಬುದ್ಧಿ ಇರುತ್ತೆ, ಯಾವ ವ್ಯಕ್ತಿಗೆ ಚೇತನ ಇರುತ್ತೆ, ಅವನು ಈ ಮಾತನ್ನ ಕೇಳ್ಬಿಟ್ಟು ಇದರಲ್ಲಿ ಏನು ಮನೋವಿಜ್ಞಾನ ಇದೆಯಲ್ಲ ಅದನ್ನ ಹಿಡ್ಕೊಂಡ್ಬಿಡ್ತಾನೆ. ಇದರ ಮನೋವಿಜ್ಞಾನ ಏನು? ಇದರ ಮನೋವಿಜ್ಞಾನ ಯಾವುದು ಅಂದ್ರೆ, ನಾನು ಒಬ್ಬ ಮನುಷ್ಯ, ನಾನು ತುಂಬಾ ಶಕ್ತಿಶಾಲಿ, ನಾನು ಮನುಷ್ಯ, ತುಂಬಾ ಶಕ್ತಿಶಾಲಿ ಇದ್ದೀನಿ. ಈಗ ನಾನು ಶಕ್ತಿಶಾಲಿ ಅಂದ್ರೆ ನನ್ನನ್ನ ಮಾಡ್ದವನು, ಅವನು ನನಗೆ ದೊಡ್ಡ ಪದವಿನ ಕೊಟ್ಟಿದ್ದಾನೆ, ನಾನೊಬ್ಬ ಮನುಷ್ಯ, ಇದು ಅಹಂಕಾರ ತಾನೆ. ಅವನು ನನಗೆ ದೊಡ್ಡ ಹುದ್ದೆನ ಕೊಟ್ಟಿರ್ಬೋದು, ಮತ್ತೆ ಅವನು ಈ ಪ್ರಪಂಚದಲ್ಲಿ ಮರ ಇದೆ, ಗಿಡ ಇದೆ, ಕಾಡಿದೆ, ಬೆಟ್ಟ ಇದೆ, ನದಿ ಇದೆ, ಪ್ರಾಣಿ ಇದಾವೆ, ಪಕ್ಷಿ ಇದಾವೆ, ಇವುದ್ರ ಜೊತೆಗೆ ನನ್ನನ್ನು ಮಾಡಿದಾನಷ್ಟೇ. ಮತ್ತೆ ಬಹಳ ಜನಗಳಲ್ಲಿ ಈ ಒಂದು ಸಿದ್ಧಾಂತ ಅವ್ರ ಒಳಗಡೆ ಹೋಗಿ ಕೂತ್ಬಿಟ್ಟಿದೆ. ಮತ್ತೆ ಈ ಮಾತನ್ನು ಅವರು ಮಾರಲ್, ಎಥಿಕಲ್, ರಿಲಿಜಿಯಸ್ ವ್ಯಾಲಿಡಿಟಿ ಕೊಟ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಬುಕ್ಕಲ್ಲಿ ಇದೇ ತರ ಬರ್ದಿದೆ, ಈ ಪ್ರಪಂಚದಲ್ಲಿ ಏನಿದೆಯೋ ಅದೆಲ್ಲ ಮನುಷ್ಯರಿಗೋಸ್ಕರ. ಅಣ್ಣಂದ್ರ, ನೀವು ಇಷ್ಟೆಲ್ಲ ಮೇಲಿಲ್ಲ, ನೀವು ಅಷ್ಟು ಮೇಲಿಲ್ಲ, ನೀವು ಖಂಡಿತ ಮೇಲಿಲ್ಲ. ನೀವು ಪ್ರಾಕೃತಿಕವಾಗಿರೋರೆ, ಮತ್ತೆ ಪ್ರಪಂಚದ ಬೇರೆ ವಸ್ತುಗಳು ಕೂಡ ಪ್ರಾಕೃತಿಕವಾಗಿರೋವೆ. ಮತ್ತೆ ಹೇಗೆ ನಿಮಗೆ ನೂರಾರು ಯೋಚನೆಗಳು ಬರ್ತವೋ ಅದೇ ತರ ಇದು ಕೂಡ ಒಂದು ಯೋಚನೆ ಅಷ್ಟೇ. ಏನಂದ್ರೆ, ಯಾರೋ ಈ ಪ್ರಪಂಚನ ರಚಿಸಿದ್ದಾರೆ, ಈ ವಿಚಾರ ಕೂಡ ನಿಮ್ಮ ಅಹಂಕಾರದಿಂದನೇ ಹೊರಗೆ ಬರ್ತಿರೋದು. ಹಾಗಾಗಿ ವೇದಾಂತ ಯಾವುದೇ ಧಾರ್ಮಿಕ ವಿಚಾರ ಅಲ್ಲ. ವೇದಾಂತ ಯಾವುದೇ ರೀತಿಯ ವಿಶ್ವಾಸ ಪದ್ಧತಿ ಅಲ್ಲ. ಅದರಲ್ಲಿ ಯಾವುದೇ ರೀತಿಯ ನಂಬಿಕೆಗೆ ಯಾವುದೇ ಜಾಗ ಇಲ್ಲ. ನೋಡಿ, ಈಗ ಆ ಬುಕ್ನ ಓಪನ್ ಮಾಡಿ, ಅದ್ರಲ್ಲಿ ಬರ್ದಿರುತ್ತೆ ಈಶ್ವರ ಈ ಭೂಮಿನ ರಚಿಸಿದ ಅಂತ, ನೀವು ಅದನ್ನ ನಂಬಿ.
ವೇದಾಂತ ಹೇಳುತ್ತೆ ಯಾವುದೇ ರೀತಿ ವಿಶ್ವಾಸ ಇಡಬೇಡಿ. ಪ್ರಪಂಚ ಇದೆ ಅಂತ ಕೂಡ ವಿಶ್ವಾಸನೂ ನೀವು ಇಡಬೇಡಿ. ವೇದಾಂತ ಹೇಳುತ್ತೆ ನೀನ್ ನೋಡ್ತಾ ಇದೀಯಾ, ನಿನಗೆ ಪ್ರಪಂಚ ಕೊಡ್ತಾ ಇದೆ. ಒಂದೇ ಒಂದು ಸತ್ಯವಾದ ಚೇತನ ಏನಂದ್ರೆ ಯಾರು ರಚಿಸಿರೋರಿಲ್ಲ, ಯಾವುದೇ ಕ್ರಿಯೇಟರ್ ಇಲ್ಲ, ಯಾವುದೇ ಈಶ್ವರ ಇಲ್ಲ, ಏನಿಲ್ಲ. ಈ ಪ್ರಪಂಚ ಇದೆ, ಅದಕ್ಕೆ ಸಾಕ್ಷಿ ಕೂಡ ನೀವು ಮಾತ್ರ, ಬೇರೆ ಸಾಕ್ಷಿ ಏನಿಲ್ಲ. ನಿಮ್ಮ ಇಂದ್ರಿಯ ಇದೆಯಲ್ಲ, ನಿಮ್ಮ ಕಣ್ಣಿಲ್ದಿದ್ರೆ, ಮನ್ಸಿಲ್ದೇ ಇದ್ದಿದ್ರೆ, ಚರ್ಮ ಇಲ್ದಿದ್ರೆ, ಕಿವಿ ಇಲ್ದೇ ಇದ್ದಿದ್ರೆ, ಅವಾಗ ಈ ಪ್ರಪಂಚದ ಅಸ್ತಿತ್ವನೇ ಇರಲ್ಲ. ಈ ಪ್ರಪಂಚ ಮತ್ತೆ ನೀವು ಒಂದೇ ನಾಣ್ಯದ ಎರಡು ಮುಖಗಳು. ಪುರುಷ ಪ್ರಕೃತಿಯ ಆಟ ಆಗ್ತಿದೆ ಅಷ್ಟೇ. ಪುರುಷ ಪ್ರಕೃತಿ ಮೇಲೆ ಅವಲಂಬಿತನಾಗಿದ್ದಾನೆ, ಪ್ರಕೃತಿ ಪುರುಷನ ಮೇಲೆ. ಮತ್ತೆ ಈ ದ್ವೈತಾತ್ಮಕ ಆಟ ಇದೆಯಲ್ಲ, ಇದರಲ್ಲಿ ದುಃಖ ಇದೆ. ನಿಶ್ಚಿತವಾಗಿ ಈ ಆಟನ ದಾಟಿ ಹೋಗ್ಬೇಕು. ಆ ರೀತಿ ದಾಟಿ ಹೋಗೋದನ್ನ ಅದ್ವೈತ ಅಂತಾರೆ. ಇದರಲ್ಲಿ ಯಾವುದೇ ವಿಚಾರ ಇಲ್ಲ, ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಹೇರಿಕೆ ಇಲ್ಲ ನಂಬಿ ಅಂತ. ನಾನ್ ನಂಬ್ದೆ. ಯಾರೋ ಒಬ್ಬ ರಚಿಸಿರೋನು ಕೂತಿದ್ದಾನಲ್ಲಿ, ಮತ್ತವನು ತರತರದ ವಿಧಿಗಳಿಂದ, ತರತರದ ಪ್ರಕ್ರಿಯೆಗಳಿಂದ ಭೂಮಿ ರಚನೆ ಮಾಡ್ದ, ಗ್ರಹಗಳನ್ನ ರಚನೆ ಮಾಡ್ದ, ಪೂರ್ತಿ ಜಗತ್ತನ್ನ ರಚನೆ ಮಾಡ್ದ. ಮತ್ತವನಲ್ಲಿ ಕೂತಿದ್ದಾನೆ. ಜನ ಸತ್ತೋದ್ಮೇಲೆ ಅಲ್ಲಿಗೆ ಹೋಗ್ತಾರೆ, ಅವನ ಹತ್ರ ಸ್ವರ್ಗ ಇದೆ, ನರಕ ಇದೆ, ಇವೆಲ್ಲ ಕತೆಗಳು, ಇವೆಲ್ಲ ಏನೂ ಇಲ್ಲ ಅಲ್ಲಿ. ನಂಬ್ಲೇಬೇಡಿ. ಮಕ್ಕಳಿಗೆ ಹೇಳೋ ಕತೆಗಳಿವು. ಮಕ್ಕಳ ಕತೆಲೆ ಒಳಗೋಗಿದ್ದೀರ ನೀವು. ಈ ಎಲ್ಲ ಪ್ರಾಣಿಗಳು ಮನುಷ್ಯರಿಗೋಸ್ಕರನೇ ಮಾಡಿರೋದು. ಯಾಕೆ? ಯಾಕಂದ್ರೆ ಮನುಷ್ಯ ಸರ್ವಶ್ರೇಷ್ಠ ಅಲ್ವಾ? ಏನ್ ಮಾಡೋದು? ಎಲ್ಲ ಪ್ರಾಣಿಗಳನ್ನು ತಿನ್ನೋದು. ಸರ್ವಶ್ರೇಷ್ಠ ಆಗೋದು ಹೀಗ? ಸರ್ವಶ್ರೇಷ್ಠ ಆದವನು ಎಲ್ಲದನ್ನೂ ತಿಂದ್ಬಿಡ್ತಾನ? ಇದ್ಯಾವ ರೀತಿ ಶ್ರೇಷ್ಠತೆನಪ್ಪ? ಒಂದ್ ಕಡೆ ಜನ ಹೇಳ್ತಾರೆ, ನಮ್ಮ ಗ್ರಂಥದಲ್ಲಿ ಬರ್ದಿದೆ ಎಲ್ಲ ಪ್ರಾಣಿಗಳನ್ನು ಮನುಷ್ಯರಿಗೋಸ್ಕರನೇ. ನಾನು ಹೇಳ್ದೆ, ಮನುಷ್ಯರಿಗೋಸ್ಕರ ಅಂದ್ರೆ ಅದರ ಅರ್ಥ ಗೊತ್ತಾ ನಿಂಗೆ? ಮನುಷ್ಯನಿಗೋಸ್ಕರ ಅಂತಂದ್ರೆ ಮನುಷ್ಯನ ಭೋಗಕ್ಕೋಸ್ಕರ ಅಲ್ಲ, ಮನುಷ್ಯ ತಿನ್ನೋಕೋಸ್ಕರ ಅಲ್ಲ. ಮನುಷ್ಯನ ಉಪಯೋಗಕ್ಕೋಸ್ಕರ ಇರೋದು. ಮತ್ತೆ ಉಪಯೋಗ ಅಂದ್ರೆ ಏನೀಗ? ನಿಮ್ಮಲ್ಲಿ ಪ್ರಜ್ಞೆ ಇದ್ದರೆ ನಿಮಗೆ ಯಾವುದೇ ವಸ್ತುವಿನಿಂದ ಏನು ಉಪಯೋಗ ಆಗಬಹುದು? ನೀವು ಇವುಗಳಿಂದ ನಿಮ್ಮ ಪ್ರಜ್ಞೆನ ಎಚ್ಚರಿಸ್ಕೊಳ್ಬೇಕು. ನಿಮ್ ಪ್ರಕಾರ ಉಪಯೋಗ ಅಂದ್ರೆ ಇದು ಮಾತ್ರ ಅಲ್ವಲ್ಲ, ಅದನ್ನ ತಿನ್ನೋದು. ನೀವಿದನ್ನ ನನಗ್ ಕೊಟ್ರಿ ಪ್ರಶಾಂತ್, ಇದು ನಿಮ್ಮ ಉಪಯೋಗಕ್ಕೋಸ್ಕರ. ಮತ್ ನಾನು ಇದನ್ನ ಚಾಗೆ ಅದ್ಬಿಟ್ಟು ತಿಂದ್ಬಿಟ್ರೆ? ಈ ತರ ಇದ್ದಾರೆ ನಮ್ಮ ಧಾರ್ಮಿಕ ಜನಗಳು. ಹೇಳ್ತಾರೆ ಪ್ರಪಂಚದಲ್ಲಿ ಏನಿದೆಯೋ ಅದೆಲ್ಲ ನಮಗೋಸ್ಕರ ಅಲ್ವಾ, ಏನ್ ಮಾಡ್ಬೇಕಿದನ್ನ? ಚಹಾಗೆ ಅದ್ದಿ ತಿನ್ಬಿಡ್ಬೇಕು. ನೀವು ನೋಡಿ, ಜನ ಏನ್ ಮಾಡ್ತಾರೆ, ಯಾವ್ದಾದ್ರೂ ಮಗು ಬರ್ತ್ಡೇ ಇದ್ದಾಗ ಅದಕ್ಕೊಂದು ಪಪ್ಪಿ ಗಿಫ್ಟ್ ಮಾಡ್ತಾರೆ. ಅದೇ ನಾಯಿ ಮರಿ ತರದ್ದು ಕೊಡ್ತಾರಲ್ವಾ. ಅದನ್ನ ಚಿಕ್ಕ ಮರಿ ತರ ಮಾಡಿ ರಿಬನ್ ಎಲ್ಲ ಕಟ್ಬಿಟ್ಟು ಚಿಕ್ಕ ಪಪ್ಪಿ ಮರಿನ ಮತ್ತೆ ಹೇಳ್ತಾರೆ ಇದು ನಿನಗೋಸ್ಕರ. ಧರ್ಮಗ್ರಂಥದಲ್ಲಿ ಇದೆಯಲ್ವಾ, ಎಲ್ಲಾ ಪ್ರಾಣಿಗಳು ಮನುಷ್ಯನಿಗೋಸ್ಕರ. ನೀವಲ್ಲಿ ಹೋಗಿ ಪಾಪು ಹೇಳ್ತೀರಾ, ಪಾಪು ಇದು ನಿನಗೋಸ್ಕರ. ಮತ್ತೆ ಪಾಪು ಏನ್ ಮಾಡ್ತಾನೆ? ಪಾಪು ಅದನ್ನ ಕಟ್ ಮಾಡಿ ತಿಂದ್ಬಿಡ್ತಾನೆ. ಹೇಳ್ತಾನೆ ನೀವೇ ಹೇಳಿದಲ್ಲ ಇದು ನಮಗೋಸ್ಕರ ಅಂತ, ಅದಕ್ಕೆ ತಿಂದ್ಬಿಟ್ಟೆ ಇದನ್ನ. ಅಯ್ಯೋ ಪಾಪು, ಇದು ನಿನಗೋಸ್ಕರನೇ, ಆದ್ರೆ ನೀನ್ ಅದಕ್ಕೆ ಪ್ರೀತಿನ ಕೊಡ್ಬೇಕು. ಅದನ್ನ ಕಟ್ ಮಾಡಕ್ ಕೊಟ್ಟಿದ್ದಲ್ಲ. ಯಾರಿಗಾದ್ರೂ ಎಲ್ಲಾ ಪ್ರಾಣಿಗಳು ನಿಮಗೆ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ಅವಿರೋದು ಪ್ರೀತಿಗೋಸ್ಕರ. ಅವು ಏನಕ್ಕೆ ಅಂತಂದ್ರೆ ಅವು ನಿಮ್ಮ ಮುಂದೆ ಬಂದಾಗ ಅವು ನಿಮ್ಮ ಪ್ರಜ್ಞೆನ ಎಚ್ಚರಿಸ್ಲಿ ಅಂತ. ಮತ್ತೆ ನೀವು ಪ್ರಾಣಿಗಳ ಜೊತೆ ಇದ್ದಾಗ ಆಗ ಅಲ್ಲಿ ಪರಿಪೂರ್ಣ ಪ್ರೇಮ ಇರುತ್ತೆ. ಅಲ್ಲಿ ನಿಮ್ಮ ಮತ್ತು ಅದರ ಮನಸ್ಸಿನ ನಡುವೆ ಬಾಂಧವ್ಯ ಹುಟ್ಟುತ್ತೆ. ನಿಮ್ಮ ಪ್ರಜ್ಞೆ ಯಾವ ರೀತಿ ಎಚ್ಚರಗೊಳ್ಳುತ್ತೆ ಅಂದ್ರೆ ಸಾಮಾನ್ಯವಾಗಿ ಅದು ಹಾಗೆ ಎಚ್ಚರವಾಗಲ್ಲ. ಧರ್ಮಗ್ರಂಥದಲ್ಲಿ ಏನಾದರೂ ಈ ತರನೂ ಬರ್ದಿದ್ರೆ ಎಲ್ಲಾ ಪ್ರಾಣಿಗಳು ಮನುಷ್ಯನಿಗೋಸ್ಕರ ಅಂತ, ಅದರ ನಿಜವಾದ ಅರ್ಥ ತಿಳಿರಿ. ಅದರ ಅರ್ಥ ಈಗ ಪಪ್ಪಿನ ತಗೊಂಡ್ಬಿಟ್ಟು ಚಹಾಗ್ ಹಾಕ್ಬಿಟ್ಟು ಅದನ್ನ ತಿನ್ಬಿಡಿ ಅಂತ ಅಲ್ವಲ್ಲ. ಪಪ್ಪಿ ನನಗೋಸ್ಕರ, ಅದಕ್ಕೆ ಅದನ್ನ ತಿಂದ್ಬಿಟ್ಟೆ. ಅಪ್ಪ ಇದನ್ನೇ ಹೇಳಿದ್ರು. ಮೇಲ್ಗಡೆ ಅಪ್ಪ ಕೂತಿದ್ದಾರೆ, ಅಪ್ಪ ಹೇಳಿದ್ರು ಈ ಪಪ್ಪಿ ನಿನಗೋಸ್ಕರ ಅಂತ. ಅದಕ್ಕೆ ನಾನು ಏನ್ ಮಾಡ್ದೆ? ನಾನ್ ಪಪ್ಪಿನ ದೊಡ್ಡದಾಗಿ ಕಟ್ ಮಾಡ್ದೆ, ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ತಿಂದ್ಬಿಟ್ಟೆ. ಇದು ನಂಗೋಸ್ಕರ. ಇದ್ಯಾವ ರೀತಿ ತರ್ಕ? ಪ್ರಾಣಿಗಳ ರೀತಿ ಏನಕ್ಕೆ ವರ್ತಿಸ್ತಿದ್ದೀರಾ? ಮತ್ತೆ ಆಮೇಲೆ ಮಹಿಳೆಯರಿರ್ತಾರೆ, ಅವ್ರಿಗೆ ಮಕ್ಳಿರ್ತಾರೆ. ಮಕ್ಕಳು ಹುಟ್ಟಿದಾಗ ಅವ್ರ ಕೈಗೆ ತಗೊಂಡೋಗಿ ಕೊಟ್ಟಾಗ ತಗೊಳ್ಳಿ ಅಂತ. ಅದನ್ನೇನ್ ಮಾಡ್ಬೇಕಿವಾಗ? ನಂದದು. ಹೇಳಿ ಈಗ, ಜಟ್ಕಾನ ಹಲಾಲ? ನಿಮ್ಗೋಸ್ಕರ ಏನಿದೆಯೋ ಅದನ್ನ ತಿಂದ್ಬಿಡ್ತೀರಾ? ಅಷ್ಟೊಂದ್ ದೊಡ್ಡ ಬಾಯಿನ ನಿಮ್ದು? ಹೊಟ್ಟೆ ಬಿಟ್ರೆ ಬೇರೆ ಏನೂ ಇಲ್ವಾ ನಿಮ್ಗೆ?
ದೇಹಭಾವ ಅಷ್ಟೊಂದ್ ಪ್ರಬಲನ? ಎದುರುಗಡೆ ಏನೇ ಬಂದ್ರೂ ಅದನ್ನ ತಿಂದ್ಬಿಡು ಅಷ್ಟು. ನಂಗೋಸ್ಕರ ಇದೆ ಅಂತ. ಯಾವುದೇ ಜೀವಿ ಜೊತೆ ನಿಮ್ಗೆ ತಿನ್ನೋದ್ ಬಿಟ್ರೆ ಬೇರೆ ರೀತಿ ಸಂಬಂಧ ಇರೋದಕ್ಕೆ ಸಾಧ್ಯನೇ ಇಲ್ವಾ? ಅದಕ್ ಪ್ರೀತಿ ಕೊಡಕ್ಕಾಗಲ್ವಾ? ಅದನ್ನ ಸಂರಕ್ಷಣೆ ಮಾಡಕ್ಕಾಗಲ್ವಾ? ನೀವೀಗ ಇದನ್ನ ಹೇಳ್ಬೋದು, ನೀವು ಅವರಿಗಿಂತ ಜಾಸ್ತಿ ಪ್ರಬಲರು, ಬುದ್ಧಿಶಾಲಿಗಳು. ಈಗ ಅವನು ಕೂಡ ಅದನ್ನೇ ಹೇಳ್ದ, ಬುದ್ಧಿಶಾಲಿ ಅಂತ. ಆ ಬುದ್ಧಿಯ ಉಪಯೋಗನ ಅದನ್ನ ಸಾಯಿಸೋದಕ್ ಮಾತ್ರನಾ, ಕಾಪಾಡೋದಕ್ಕಲ್ವಾ? ಬೇಗ ಹೇಳಿ. ನೀವ್ ಇದನ್ನು ಹೇಳ್ತೀರಾ, ನಿಮ್ಮ ಹತ್ರ ಬಲ ಜಾಸ್ತಿ ಇದೆ ಪ್ರಾಣಿಗಳಿಗಿಂತ. ಆ ಬಲದ ಉಪಯೋಗ ಅವನ್ ಕೊರೋದಕ್ಕೋಸ್ಕರ ಮಾತ್ರನಾ, ಕಾಪಾಡೋದಕ್ಕಾಗಲ್ವಾ? ಇದೆಲ್ಲ ನಿಮ್ಮ ನಿಯತ್ತಿನ ಮೇಲಿದೆ. ಮನುಷ್ಯಂಗೆ ದುರುದ್ದೇಶ ಇರುತ್ತಲ್ಲ, ಅವಾಗ 100 ರೀತಿ ತರ್ಕ ಮಾಡ್ತಾನೆ, ಮತ್ತೆ ಡಿಸೈಡ್ ಮಾಡ್ತಾನೆ ತಿನ್ಬೇಕು. ಇದು ದುರುದ್ದೇಶ. ಇದರಲ್ಲಿ ಯಾವುದೇ ರೀತಿ ಧಾರ್ಮಿಕತೆ ಇಲ್ಲ ಅಥವಾ ಬೌದ್ಧಿಕ ಸಿದ್ಧಾಂತ ಕೂಡ ಇಲ್ಲ. ಬರೀ ದುರುದ್ದೇಶ. ಹೋಗಿ ಪ್ರಾಣಿಗಳ ಹತ್ರ ಕೇಳಿ, ಪ್ರಾಣಿಗಳು ಹೇಳುತ್ತೆ ಮನುಷ್ಯ ಪ್ರಾಣಿಗಳಿಗಿಂತ ಮೇಲಲ್ವಾ? ನಾಯಿಗಳ ಪ್ರಪಂಚಕ್ಕೆ ಹೋಗಿ, ಅಲ್ಲಿ ಸರ್ವಶ್ರೇಷ್ಠ ಯಾರು? ನಾಯಿ. ಮತ್ತೆ ಬೆಕ್ಕಿನ ಪ್ರಪಂಚಕ್ಕೆ ಹೋದ್ರೆ ನಿಸ್ಸಂದೇಹವಾಗಿ ಬೆಕ್ಕೇ ಅಲ್ಲಿ ಶ್ರೇಷ್ಠ. ಅಪ್ಪಿತಪ್ಪಿ ನಾಯಿ ಏನಾದ್ರೂ ಒಪ್ಪೋದೇನೋ, ಮಾಲೀಕ, ನನ್ನ ಮಾಲೀಕ. ಬೆಕ್ಕಿನ ಪ್ರಪಂಚಕ್ಕೆ ಹೋದ್ರೆ ಬೆಕ್ಕು ನಿಸ್ಸಂದೇಹವಾಗಿ ಹೇಳುತ್ತೆ ನಾನೇ ಯಜಮಾನಿ. ಅದಕ್ಕೆ ನನಗಿಷ್ಟೆಲ್ಲ ತಿನ್ನಿಸ್ತಾರೆ, ಕುಡಿಸ್ತಾರೆ. ಅಲ್ಲ, ನಾನು ಯಜಮಾನಿ ಅಲ್ಲ ಅಂದಿದ್ರೆ ನಂಗೇನಕ್ಕೆ ಈ ತರ ತಿನ್ನಿಸ್ತಿದ್ರು, ಕುಡಿಸ್ತಿದ್ರು? ನನ್ನಲ್ಲಿ ಖಂಡಿತ ಏನೊಂದು ಸ್ಪೆಷಲ್ ಇದೆ. ಪ್ರತಿಯೊಂದು ಜೀವಿಯ ದೃಷ್ಟಿಯಲ್ಲಿ ಅದೇ ಸರ್ವಶ್ರೇಷ್ಠವಾಗಿರುತ್ತೆ. ಮತ್ತಿದು ಪ್ರಾಣಿಗಳ ಗುರುತು. ನೀವೀಗ ಮನುಷ್ಯ ಅನ್ನೋ ಕಾರಣಕ್ಕೆ ನೀವ್ ಹೇಳಿದ್ರೆ ನಾನು ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠ ಅಂತ ನೀವು ಒಪ್ಕೋಬೇಕು. ನೀವು ಕೂಡ ಒಂದು ಪ್ರಾಣಿ. ಪ್ರತಿಯೊಂದು ಪ್ರಾಣಿನೂ ತಾನೇ ಶ್ರೇಷ್ಠ ಅಂತ ಅನ್ಕೊಂಡಿರುತ್ತೆ. ಸಿಂಹಕ್ಕೆ ಅನ್ಸುತ್ತಾ ಮನುಷ್ಯಂಗಿಂತ ಕೆಳಗಿದ್ದೀನಂತ? ಬೇಗ ಹೇಳಿ. ಒಂದು ಚಿಕ್ಕ ಕೀಟಕ್ಕೆ ಕೂಡ ಅನ್ಸೋದಿಲ್ಲ ಅದು ಯಾರಿಗಿಂತ ಕೆಳಗಿದೆ ಅಂತ. ಆದ್ರೂ ಪ್ರಪಂಚದಲ್ಲಿ ಅದೇ ರಾಜ ಆಗಿರುತ್ತೆ. ನಿಮಗೇನಾದ್ರೂ ಅನ್ಸಿದ್ರೆ ನೀವೇ ರಾಜ ಅಂತ. ನೀವು ಕೂಡ ಕೀಟ ಅಷ್ಟೆ. ಇದು ಅಹಂಕಾರದ ಮಾತಾಗುತ್ತೆ. ಯಾರು ತನ್ನನ್ನ ತಾನು ವಿಶ್ವದ ಶ್ರೇಷ್ಠ ಅನ್ಕೋತಾರೋ. ಮನುಷ್ಯನ ಅಹಂಕಾರ ಇದು ಏನಂತಂದ್ರೆ ಅವನು ವಿಶ್ವಶ್ರೇಷ್ಠ ಅನ್ಕೋತಾನೆ. ಮತ್ತೆ ಒಂದು ಚಿಕ್ಕ ಬ್ಯಾಕ್ಟೀರಿಯಾದ ಅಹಂಕಾರ ಕೂಡ ಇದೆ. ಅದು ತನ್ನನ್ನ ತಾನು ವಿಶ್ವದ ಸರ್ವಶ್ರೇಷ್ಠ ಅಂತ ಅನ್ಕೊಳ್ಳುತ್ತೆ. ನೀವೊಂದು ಬ್ಯಾಕ್ಟೀರಿಯಾನ ಕೊಂದ್ರೆ ಚಿಕ್ಕದು, ಪಕ್ಕದಲ್ಲಿ ನೀವು ನಿಂತ್ಕೊಂಡು ಬ್ಯಾಕ್ಟೀರಿಯಾನ ಕೇಳಿದ್ರೆ ಈಗ ಹೇಳು, ನೀನು ಸಾಯ್ತೀಯಾ ಇಲ್ಲ ನಾನು ಈ ಮನುಷ್ಯನ ಸಾಯಿಸ್ಲಾ ಅಂತ. ಅವಾಗ ಬ್ಯಾಕ್ಟೀರಿಯಾ ಏನು ಹೇಳುತ್ತೆ? ಮನುಷ್ಯನ ಸಾಯಿಸು, ನನ್ನ ಬಿಟ್ಬಿಡು. ಇದರ ಅರ್ಥ ಏನು? ಬ್ಯಾಕ್ಟೀರಿಯಾ ಕೂಡ ಏನು ಯೋಚನೆ ಮಾಡುತ್ತೆ? ಎಲ್ಲರಿಗಿಂತ ಶ್ರೇಷ್ಠ ಯಾರು? ಬ್ಯಾಕ್ಟೀರಿಯಾ ಅದೇ ಅನ್ಕೊಳ್ಳುತ್ತೆ ಅಲ್ವಾ? ಪ್ರತಿ ಜೀವ ತನ್ನನ್ನ ತಾನು ಅತ್ಯಂತ ಮಹತ್ವಪೂರ್ಣ ಅನ್ಕೊಳ್ಳುತ್ತೆ. ಮತ್ತೆ ನೀವು ಕೂಡ ಹೇಳೋಕ್ ಶುರು ಮಾಡಿದ್ರೆ ನಾನು ಈ ತರ ಸಿದ್ಧಾಂತ ಇಟ್ಕೋತೀನಿ, ಧಾರ್ಮಿಕ ಗ್ರಂಥದಲ್ಲಿ ಬರ್ದಿದೆ ಮನುಷ್ಯ ಈಶ್ವರನ ಸರ್ವಶ್ರೇಷ್ಠ ರಚನೆ ಅಂತ. ಇದನ್ನ ಹೇಳಿದ ಕೂಡಲೇ ನೀನು ಪ್ರಾಣಿ ಆಗ್ಬಿಟ್ಟೆ. ಯಾಕಂದ್ರೆ ಪ್ರತಿ ಪ್ರಾಣಿನೂ ಇದೇ ಹೇಳುತ್ತೆ, ನಾನೇ ಸರ್ವಶ್ರೇಷ್ಠ ಅಂತ, ಮತ್ತೆ ನಾನೇ ಸರ್ವಾಧಿಕ ಮಹತ್ವಪೂರ್ಣ ಅಂತ. ಪ್ರಕೃತಿಯಲ್ಲಿ ವಿವಿಧತೆ ಇದೆ, ಮೇಲೆ ಕೆಳಗೆ ಇಲ್ಲ. ಅಲ್ಲಿ ಮೇಲೆ ಕೆಳಗೆ ನಮ್ಮ ಪ್ರಜ್ಞೆಯಲ್ಲಿರೋದು. ಇದರ ಅಂತರ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪದೇ ಪದೇ ಹೇಳ್ತಿದ್ದೀನಿ, ನಿಮ್ಮ ಧರ್ಮ ಯಾವುದು, ವಿಶ್ವಾಸ ಯಾವುದು, ವಿಚಾರಧಾರೆ ಯಾವುದು, ಇದ್ಯಾವುದು ಸಂಬಂಧ ಇಲ್ಲ. ವೇದಾಂತನ ಓದಿ ದರ್ಶನ ಮಾಡಿ, ವೇದಾಂತನ ಧರ್ಮ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿಲಿ ವಿವಿಧತೆ ಇದೆ. ವಿವಿಧತೆ ಯಾವ ರೀತಿ ಇರುತ್ತೆ? ಈ ತರ ಇರುತ್ತೆ, ಹಾರಿಜಾಂಟಲ್. XY XX ಗೊತ್ತಲ್ವಾ? ಸೊ ಈ ವಿವಿಧತೆ ಇಲ್ಲಿರುತ್ತೆ. ಎಲ್ಲ ಬೇರೆ ಬೇರೆ ಇರುತ್ತೆ ಪ್ರಕೃತಿನಲ್ಲಿ. ಮಹಿಳೆ ಮತ್ತು ಪುರುಷ ಬೇರೆ ಬೇರೆ ಪ್ರಕೃತಿನಲ್ಲಿ. ಮನುಷ್ಯ ಮತ್ತೆ ನಾಯಿ ಬೇರೆ ಬೇರೆ. ಚಿಕ್ಕ ಜೀವಿ, ದೊಡ್ಡ ಜೀವಿ, ಬೆಳೆದಿರುವಂತ ಮರ ಗಿಡಗಳು ಇವೆಲ್ಲ ಬೇರೆ ಬೇರೆ ಪ್ರಕೃತಿನಲ್ಲಿ. ಮೇಲೆ ಕೆಳಗೆ ಎಲ್ಲಿರುತ್ತೆ? ಅದು ಆರ್ಥೋಗನಲ್ YXX ಅಲ್ಲಿರುತ್ತೆ, ವರ್ಟಿಕಲ್. ಅದರಲ್ಲಿ ಪ್ರಜ್ಞೆ ಇರುತ್ತೆ. ಅಲ್ಲಿ ಮೇಲೆ ಕೆಳಗೆ ಹೋಗ್ತೀವಿ ನಾವು. ಮೇಲೆ ಕೆಳಗೆ ನೀವು ಇದರಿಂದ ಆಗೋದಿಲ್ಲ. ನೀವ್ಯಾವುದೋ ಜಾತಿಲಿ ಹುಟ್ಟಿರೋದ್ರಿಂದ. ಯಾವುದೇ ಜಾತಿ ಇನ್ನೊಂದು ಜಾತಿಗಿಂತ ಶ್ರೇಷ್ಠ ಇರಲ್ಲ. ಮತ್ತೆ ಈ YXS ಇದಾವಲ್ಲ, ಇವೆಲ್ಲ ಒರಿಜಿನ್ ಇಂದ ಅಂದ್ರೆ 0 ಇಂದ ಬರೀ ಮೇಲ್ಗಡೆನೆ ಹೋಗ್ತವೆ ಅಂತಲ್ಲ, ಕೆಳಗಡೆ ಕೂಡ ಬರ್ತವೆ. ಮತ್ತೆ ಪ್ರಜ್ಞೆಯ ವಿಚಾರದಲ್ಲಿ ನೀವು 0 ಇಂದ ಕೆಳಗಡೆನೂ ಹೋಗ್ಬೋದು. ಈಗ ನೀವು ಇದನ್ನ ಹೇಳಿದ್ರೆ ಪ್ರಾಣಿಗಳ ಪ್ರಜ್ಞೆ ಇದೇ ರೀತಿ ಇರುತ್ತೆ ಅಂತ ಅಂದ್ರೆ ಆಲ್ಮೋಸ್ಟ್ 0ನೇ ಇರುತ್ತೆ. ಅವಾಗ ಮನುಷ್ಯ ಶ್ರೇಷ್ಠ ಆಗ್ತಾನಲ್ವ, ಯಾಕಂದ್ರೆ ಅವನ ಪ್ರಜ್ಞೆ 0ಗಿಂತ ಮೇಲ್ಗಡೆ ಇರುತ್ತೆ ಅಂತ ಅಲ್ಲ. ಪ್ರಾಣಿಗಳಿಗೆ ಅಲ್ಲೂ ಕೂಡ ಒಂದು ಸುರಕ್ಷತೆ ಇರುತ್ತೆ, ಆಶ್ವಾಸನೆ ಇರುತ್ತೆ, ಗ್ಯಾರಂಟಿ ಇರುತ್ತೆ. ಏನು? ಅವುಗಳ ಪ್ರಜ್ಞೆ ಮೇಲ್ ಹೋಗೋದೇ ಇಲ್ಲ, ಆದ್ರೆ ಕೆಳಗಡೆ ಕೂಡ ಹೋಗೋದಿಲ್ಲ. ಒಂದು ಎಶ್ಯೂರೆನ್ಸ್ ಸಿಕ್ಬಿಟ್ಟಿದೆ ಅವಕ್ಕೆ.
ನೋಡಿ, ನಿಮ್ಮ ಪ್ರಜ್ಞೆ 0ಯ ಹತ್ರ ಇದ್ರೆ ಅದು 0ನಲ್ಲೇ ಇರುತ್ತೆ. ನೆಗೆಟಿವ್ ಅಂತೂ ಆಗೋದಿಲ್ಲ. ಕೆಳಗಡೆ ಹೋಗೋದಿಲ್ಲ. ಮನುಷ್ಯಂದು ಮೇಲೂ ಹೋಗುತ್ತೆ, ಕೆಳಗಡೆನೂ ಬರುತ್ತೆ. ಮೇಲೆ ಹೋಗೋದ್ರ ಲಕ್ಷಣ ಏನು ಅಂತಂದ್ರೆ ಅದು ಪ್ರೇಮ ಮತ್ತೆ ಕರುಣೆ ಎಲ್ಲರಿಗೂ. ಮತ್ತೆ ಕೆಳಗಡೆ ಹೋಗೋ ಲಕ್ಷಣ ಏನು? ನಿರ್ದಯತೆ, ಕ್ರೂರತೆ, ಬರ್ಬರತೆ, ಶೋಷಣೆ. ಯಾವುದೇ ಮನುಷ್ಯ ಹೇಳಿ ದೇವರು ಎಲ್ಲಾ ಪ್ರಾಣಿಗಳನ್ನು ನಾನು ತಿನ್ನೋದಕ್ಕೋಸ್ಕರನೇ ಮಾಡಿರೋದಂತ. ಅವನ ಪ್ರಜ್ಞೆ 0ಗಿಂತ ಕೆಳಗಡೆ ಹೋಗ್ಬಿಟ್ಟಿರುತ್ತೆ. ಅವನು ಪ್ರಾಣಿಗಳಿಗಿಂತ ಕೆಳಗಿರ್ತಾನೆ. ಅವನೇನಾದ್ರೂ ಹೇಳಿದ್ರೆ ನನ್ನ ಧರ್ಮ ಗ್ರಂಥದಲ್ಲಿ ಈ ರೀತಿ ಬರೆದಿದೆ ಅಂತ, ಅವನ ಧರ್ಮ ಗ್ರಂಥದಲ್ಲಿ ಕೂಡ ಮೃಗತ್ವವೇ ತುಂಬಿರುತ್ತೆ. ಇವುಗಳೆಲ್ಲ ಪರಿಣಾಮ ಇದೆಯಲ್ಲ, ಆ ವಿಚಾರಧಾರದು ಎಲ್ಲಿ ಆಕಾಶದಲ್ಲಿ ಈಶ್ವರ ಕೂತಿದ್ದಾನೆ, ಅವನು ಭೂಮಿಯ ರಚನೆ ಮಾಡ್ದ, ಬ್ರಹ್ಮಾಂಡನ ರಚನೆ ಮಾಡ್ದ. ಹೀಗಾಗಿನೇ ಜೀವನದಲ್ಲಿ ಸರಿಯಾದ ದರ್ಶನ ಇರೋದು ತುಂಬಾ ಅವಶ್ಯಕ. ನಿಮ್ಗೆ ಅನ್ಸ್ಬೋದು ಫಿಲಾಸಫಿ ಎಲ್ಲ ಸುಮ್ಮನೆ ಬೇಡದೇ ಇರೋದು ಅದೇನಕ್ಕೆ? ನಿಮಗೆ ಗೊತ್ತೇ ಇರಲ್ಲ, ಪೂರ್ತಿ ಜೀವನ ಅದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ನೀವು ಯಾವ ದರ್ಶನದ ಅನುಯಾಯಿಗಳಾಗಿದ್ದೀರಿ ಅಂತ. ಪ್ರತಿ ವ್ಯಕ್ತಿ ಕೂಡ ಅವನಿಗವನು ಫಿಲಾಸಫರ್, ದಾರ್ಶನಿಕ. ಕೆಲವು ಜನಗಳಿಗೆ ಗೊತ್ತಿರುತ್ತೆ ಅವರು ಯಾವ ದರ್ಶನದ ಅನುಯಾಯಿಗಳು, ಮತ್ತೆ ಉಳಿದವರಿಗೆ ಗೊತ್ತೇ ಇರಲ್ಲ ಅವರ ಜೀವನ ಯಾವ ಫಿಲಾಸಫಿ ಮೇಲೆ ನಿಂತಿದೆ ಅಂತ. ಆದ್ರೆ ಇದ್ದೇ ಇರುತ್ತೆ ಎಲ್ರಿಗೂ. ಇಲ್ಲಿವರೆಗೂ ಫಿಲಾಸಫಿಯಿಂದ ಕಷ್ಟ ಆಗುತ್ತೆ. ಅವ್ರ ಹತ್ರ ಕೂಡ ಇರುತ್ತೆ ಜೀವನದ ಬಗ್ಗೆ ಒಂದು ಫಿಲಾಸಫಿ, ಗೊತ್ತಿಲ್ದೇನೆ. ಅವ್ರಿಗೆ ಗೊತ್ತೇ ಇರಲ್ಲ ಅವರ ಕೇಂದ್ರೀಯ ದಾರ್ಶನಿಕ ಫಿಲಾಸಫಿ ಏನು ಅಂತ. ಅವ್ರಿಗೆ ಗೊತ್ತಿರಲ್ಲ. ಅದನ್ನ ಸರಿಯಾಗಿ ಹಿಡ್ಕೊಳ್ಳಿ, ಮತ್ತೆ ಅದನ್ನ ಸರಿಯಾಗಿ ಹಿಡ್ಕೊಳ್ಳೋದೇ ವೇದಾಂತ. ವೇದಾಂತದಲ್ಲಿ ಈ ಎಲ್ಲ ಕಾಲ್ಪನಿಕ ಕಥೆಗಳು, ಕಲ್ಪನೆಗಳು ಇವೆಲ್ಲ ಇಲ್ವೇ ಇಲ್ಲ. ಕುತ್ಕೊಳ್ಳಿ, ಈಶ್ವರ ಒಬ್ಬನೇ ಕೂತಿದಾನಲ್ಲಿ, ಆಮೇಲೆ ಅವನು ಉದ್ಯೋಗಕ್ಕೆ ಶುರು ಮಾಡ್ದ, ಬನ್ನಿ ಲೆಟ್ ದೇರ್ ಬಿ ಲೈಟ್. ಮತ್ತೆ ಆಮೇಲೆ ಎಲ್ಲದನ್ನು ಮಾಡ್ದ, ಅದನ್ ಮಾಡ್ದ, ಇದನ್ ಮಾಡ್ದ, ಮನುಷ್ಯನ್ ಮಾಡ್ದ, ಪ್ರಾಣಿಗಳ್ ಮಾಡ್ದ, ಹಾವನ್ ಮಾಡ್ದ, ಹಾಗ್ ಮಾಡ್ದ, ಹೀಗ್ ಮಾಡ್ದ. ಏನಿಲ್ಲ. ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂಡ್ ಕಾನ್ಶಿಯಸ್ನೆಸ್ ಅಲೋನ್. ಪ್ರಜ್ಞೆ. ಉಳಿದಿರೋ ಎಲ್ಲಾ ಕಥೆಗಳು ಅವು ಪ್ರಜ್ಞೆಯ ಒಳಗಿದಾವೆ. ಅವು ಪ್ರಜ್ಞೆಯ ಮಜಲುಗಳು. ಅದು ಪ್ರಜ್ಞೆ ಅಲ್ಲ. ನೀವು ಮಲಗಿದಾಗ ಈ ಕಥೆ ಎಲ್ಲ ನೆನಪಾಗುತ್ತಾ ನಿಮ್ಗೆ? ಕಾಣಲ್ವಾ? ಈ ಕಥೆಗಳು ಪ್ರಜ್ಞೆಯಿಂದ ಹುಟ್ಟಿರೋದು. ಹಾಗಾಗಿ ಪ್ರಜ್ಞೆ ಚೇಂಜ್ ಆದ ಕೂಡಲೇ ನೀವು ಕಥೆನ ಮರ್ತು ಬಿಡ್ತೀರಾ. ಈ ಎಲ್ಲಾ ಕಥೆಗಳು ಮತ್ತೆ ಸಿದ್ಧಾಂತ ಹೇಳ್ತಿರಲ್ಲ, ಪ್ರಾಣಿ ನಮ್ಮ ಭೋಗಕ್ಕೆ ಅದು ಇದು ಅಂತ, ಈ ಸಿದ್ಧಾಂತ ನಿಮಗೆ ಮಲಗಿದಾಗ ನೆನಪಾಗುತ್ತಾ? ಇದು ಪ್ರಜ್ಞೆಯ ಒಳಗಿನ ವಸ್ತುವಾಗಿತ್ತು. ಹಂಗಾಗಿ ಪ್ರಜ್ಞೆ ಬದಲಾದ ಕೂಡಲೇ ಇದು ಮರ್ತೆ ಹೋಯ್ತು. ಪ್ರಜ್ಞೆ ಮತ್ತೆ ಬದಲಾದ ಕೂಡಲೇ ಈ ಯೋಚನೆ ಮತ್ತೆ ಬರುತ್ತೆ. ಪ್ರಜ್ಞೆ ಮಾತ್ರ ಕೇವಲ ಸತ್ಯ. ಪ್ರಜ್ಞೆ ಒಂದೇ ಒಂದು ಸತ್ಯ, ಅದು ಬಿಟ್ರೆ ಉಳಿದಿದ್ದೆಲ್ಲ ಕಲ್ಪನೆಗಳು. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ಮತ್ತೆ ಪ್ರಜ್ಞೆ ನಮ್ಮ ದೇಹದೊಳಗಡೆನೇ ಇದೆ. ಹಿಂಸಾತ್ಮಕ ಆದ್ರೆ, ಕ್ರೂರ ಆದ್ರೆ ನಿಮ್ಮೊಳಗಿನ ಪ್ರಜ್ಞೆ ನಿಮ್ಮ ದೇಹದೊಳಗೆ ಇನ್ನಷ್ಟು ಬಂದಿಯಾಗುತ್ತೆ. ನೀವಾಗ ನೀವೇ ಕೆಟ್ಟವರಾಗ್ತೀರಾ. ಪ್ರಾಣಿಗಳನ್ನ ಕೊಂದು ನಿಮ್ಮನ್ನ ನೀವೇ ಕೊಂದ್ಕೋತೀರಾ. ಪ್ರಾಣಿಗಳನ್ನ ಕೊಂದು ನಿಮ್ಮನ್ನ ನೀವೇ ಕೊಂದ್ಕೋತೀರಾ. ಯಾರು ಪ್ರಾಣಿಗಳ ಜೊತೆ ಕಠಿಣವಾಗಿರ್ತಾರೋ ಅವರ ಮನಸ್ಸು ಕಠೋರವಾಗಿರುತ್ತೆ. ಅವರು ಜೀವನದ ಪ್ರತ್ಯೇಕ ಕ್ಷೇತ್ರದಲ್ಲಿ ಕೂಡ ನಿರ್ದಯಿಗಳಾಗಿರ್ತಾರೆ. ಅವರ ಸಂವೇದನಾಶೀಲತೆ ಸತ್ತೋಗಿರುತ್ತೆ. ಅವರ ಒಳಗಿನ ಕೋಮಲತೆ ಸತ್ತೋಗಿರುತ್ತೆ. ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಇಲ್ವಾ? ಬಟರ್ ಚಿಕನ್? ಇದು ರಾಕ್ಷಸಿತನದ ಮಾತುಗಳು. ಬಟರ್ ಚಿಕನ್, ಮಟನ್ ಕರಿ ಇವೆಲ್ಲ ನೇರವಾಗಿ ರಾಕ್ಷಸತನದ ಪ್ರಮಾಣ. ನೀವು ತಿನ್ನೋಕೋಸ್ಕರನೇ ಹುಟ್ಟಿಲ್ಲ. ನೀವು ತಿಳ್ಕೊಳ್ಳೋಕೋಸ್ಕರ ಹುಟ್ಟಿದಿರಾ. ತಿಳುವಳಿಕೆನೇ ಮುಕ್ತಿ. ನೀವು ಎಲ್ಲಾ ಬಂಧನಗಳನ್ನ ಕತ್ತರಿಸೋಕೆ ಹುಟ್ಟಿದಿರಾ.
ನಿಮ್ಮ ಪೂರ್ತಿ ಅಸ್ತಿತ್ವ ತುಂಬಾ ದೊಡ್ಡ ಬಾಯಿ ಅಲ್ಲ. ಏನು ಸಿಗುತ್ತೋ ಅದನ್ನ ತುರ್ಕೊಳ್ಳೋದಕ್ಕೆ, ಒಳಗಾಕೋದಕ್ಕೆ. ಕುರಿ ಸಿಕ್ತು ತಿಂದ್ಬಿಡಿ. ಅಲ್ಲಿ ನಿಮ್ಗೇನಾದ್ರೂ ಯಾವ್ದಾದ್ರು ಎಕ್ಸಿಸ್ಟೆನ್ಷಿಯಲ್ ಡಿಪಿಕ್ಷನ್ ಆದ್ರೆ, ಆಗ ನಿಮ್ಮ ದೇಹದ ಯಾವುದೇ ಭಾಗ ಕೂಡ ಬರಬಾರ್ದು. ಬರೀ ಬಾಯಿ ಮಾತ್ರ ಬರಬೇಕು. ವಿನ್ಸೆಂಟ್ ವ್ಯಾನ್ ಗಾಗ್‌ನ ಪೇಂಟಿಂಗ್‌ನ ನೋಡಿರ್ಬೋದು ನೀವು. ಅದು ಯಾವ ರೀತಿ ಇರುತ್ತೆ? ಅವನು ಅದರಲ್ಲಿ ಪ್ರತಿ ವಸ್ತುನು ಯಾವ ಅನುಪಾತದಲ್ಲಿ ತೋರಿಸ್ತಿದ್ದ ಅಂದ್ರೆ, ಆ ಅನುಪಾತದಲ್ಲಿ ಅದು ಜನರಿಗೆ ದೊಡ್ಡದಾಗಿ ಕಾಣ್ತಾ ಇತ್ತು. ಅವ್ರದೊಂದು ಕೃತಿ ಇದೆ, ಸ್ಟಾರಿ ನೈಟ್ಸ್. ಅದರಲ್ಲಿ ನೀವು ನೋಡಿದ್ರೆ ನಕ್ಷತ್ರಗಳು ಎಷ್ಟು ದೊಡ್ಡದಾಗಿರ್ತವೆ ಅಂದ್ರೆ ಅಷ್ಟು ದೊಡ್ಡ ಇರೋದೇ ಇಲ್ಲವ. ಅವ್ರು ಹೇಳ್ತಾರೆ, ಎಷ್ಟು ದೊಡ್ಡ ನನಗೆ ಕಾಣ್ತಿದಾವೋ, ನನಗೆ ಎಷ್ಟು ಅವು ಮಹತ್ವನೋ ಅಷ್ಟು ದೊಡ್ಡದಾಗಿ ಅವನ್ ತೋರಿಸ್ತೀನಿ. ಅವನೇನಾದ್ರೂ ಹೊಲನ ತೋರ್ಸಿದ್ರೆ, ಆ ಹೊಲದಲ್ಲಿ ಚಿಕ್ಕ ಚಿಕ್ಕ ಹೂಗಳಿರ್ತವೆ. ಆದ್ರೆ ಅವರು ಚಿಕ್ಕ ಹೂನ ತೋರ್ಸಲ್ಲ, ಇಷ್ಟು ದೊಡ್ಡ ಹೂನ ತೋರಿಸ್ತಾರೆ. ಅಷ್ಟು ದೊಡ್ಡ ಹೂ ಇರೋದೇ ಇಲ್ಲ. ಅವ್ರು ಹೇಳ್ತಾರೆ, ಆ ಹೊಲದಲ್ಲಿ ನಂಗೆ ಮಹತ್ವಪೂರ್ಣ ಆಗಿರೋದು ಹೂವು, ಅದಕ್ಕೆ ಹೂನ ದೊಡ್ಡದಾಗಿ ತೋರಿಸ್ತೀನಿ. ಈ ತರ ಏನಾದ್ರೂ ಮನುಷ್ಯನ ಮಾಡಿದಿದ್ರೆ, ಮನುಷ್ಯ ತನ್ನಲ್ಲಿ ಏನನ್ನ ತೋರಿಸ್ಕೊತಾನೆ? ಪೂರ್ತಿ ಶರೀರದಲ್ಲಿ ನಮಗೆ ಎರಡೇ ಮಹತ್ವಪೂರ್ಣ ಭಾಗಗಳಿರೋದು ದೇಹದಲ್ಲಿ. ಒಂದು ತಿನ್ನೋದು, ಇನ್ನೊಂದು ಸೆಕ್ಸ್. ಈಗ ಯೋಚನೆ ಮಾಡಿ, ನಿಮ್ಮ ಪ್ರತಿಮೆನ ಮಾಡಿದ್ರೆ ಈ ತರದಲ್ಲಿ ಯಾವ ತರ ಕಾಣುತ್ತದು? ಬೇರೆ ಏನು ಕಾಣೋದೇ ಇಲ್ಲ ದೇಹದಲ್ಲಿ. ಇಷ್ಟು ದೊಡ್ಡ ಬಾಯಿ ಮತ್ತೆ ಅದಕ್ಕಿಂತ ದೊಡ್ಡದಾದ ಜನನಾಂಗ. ಇದು ಮನುಷ್ಯ. ಮತ್ತೆ ಆಮೇಲೆ ಹೇಳ್ತಾನೆ, ಅಯ್ಯೋ ಮಾಡಿರೋನು ಇದನ್ನೆಲ್ಲ ನಮಗೋಸ್ಕರ ಮಾಡಿದಾನೆ. ಏನಕ್ಕೋಸ್ಕರ ಮಾಡ್ದ? ತಿನ್ನೋಕೋಸ್ಕರ ಮತ್ತೆ ಸಂಭೋಗಕ್ಕೋಸ್ಕರ. ಲೋಕಲ್ ಭಾಷೆಯಲ್ಲಿ ಹೇಳೋದಾದ್ರೆ ತಿನ್ನೋಕೆ ಮತ್ತೆ ಮಾಡೋಕೆ. ಎಲ್ಲರನ್ನೂ ಮಾಡಿರೋದೇ ಇದಕ್ಕೆ. ನಾನ್ ಭೋಗಿಸ್ತೀನಷ್ಟೇ. ಭೋಗಿಸ್ತೀನಿ, ತಿಂತೀನಿ, ಮಾಡ್ತೀನಿ. ಪೂರ್ತಿ ಪ್ರಪಂಚನೇ ಇದಕ್ಕೋಸ್ಕರ. ಇದ್ಯಾವ ವಿಚಾರಧಾರೆ? ಇದರಲ್ಲಿ ಏನು ಧಾರ್ಮಿಕತೆ ಇದೆ? ನೋಡಿ, ಸತ್ಯ ಮತ್ತು ಶಾಂತಿವರೆಗೂ ಕರ್ಕೊಂಡು ಹೋಗೋದಕ್ಕೆ ದೇವದೂತ ಅಥವಾ ಇನ್ಯಾರೋ ಬರೋದಿಲ್ಲ. ಈ ನಿಮ್ಮ ಜೀವನ ಇದೆಯಲ್ಲ, ಇದೇ ನಿಮ್ಮ ಎಲ್ಲದಕ್ಕೂ ಕಾರಣ ಆಗೋದು. ಇದರ ಅರ್ಥ ಏನಂದ್ರೆ, ನಿಮ್ಮ ಸುತ್ತಮುತ್ತ ಏನಿದೆಯಲ್ಲ, ಅದರಲ್ಲಿ ನಿಮಗೆ ಅವಕಾಶ ಇದೆ. ಸತ್ಯ ಮತ್ತು ಶಾಂತಿವರೆಗೆ ಹೋಗೋದಕ್ಕೆ ನೀವು ಹೋಗಿ ಅದೇ ದಾರಿಯಿಂದ. ಒಂದು ಮರ ಆಗಿರೋದಿಲ್ಲ, ಒಂದು ಅವಕಾಶ ಆಗಿರುತ್ತದು. ಒಂದು ಪ್ರಾಣಿ ಕೂಡ ಪ್ರಾಣಿ ಮಾತ್ರ ಆಗಿರೋದಿಲ್ಲ, ಅದೂ ಒಂದು ಅವಕಾಶ. ಅದ್ರ ಕಣ್ಣಲ್ಲಿ ನೋಡ್ಬಲ್ಲಿರಿ, ಅದ್ರ ಜೊತೆ ಮೈತ್ರಿ ಮಾಡ್ಕೊಳ್ಬಲ್ಲಿರಿ, ನೀವು ಆ ಅವಕಾಶದ ಲಾಭನ ಪಡ್ಕೊಂಡ್ರಿ. ನೀವು ಅದಕ್ಕೆ ಕಲ್ಲೆಸಿಬೇಕು ಅಂತಂದ್ರೆ, ಕ್ರೂರತ್ವ ತೋರಿಸ್ಬೇಕು ಅಂತಂದ್ರೆ, ಅದನ್ನ ಕಟ್ ಮಾಡಿ ತಿನ್ಬೇಕು ಅಂತಂದ್ರೆ, ನೀವು ಅವಕಾಶನ ಕಳ್ಕೊಂಡ್ರಿ. ಬಹಳಷ್ಟು ಅವಕಾಶಗಳನ್ನ ನೀವು ಕಳ್ಕೊತಾನೆ ಇರ್ತೀರಾ. ಅದು ದೇಹನ ಇಟ್ಕೊಳ್ಳೋ ಅನಿವಾರ್ಯತೆಯಾಗಿದೆ. ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ, ಈ ಮಾತನ್ನ ಆಡ್ತಿರೋದಕ್ಕೆ ಕಾರಣ ಏನಿರ್ಬೋದು ಅಂದ್ರೆ, ಒಂದಷ್ಟು ಜೀವಿಗಳ ಹತ್ಯೆ ಮಾಡಿರ್ಬೋದು ನಾನು. ತುಂಬಾ ಸಂಭವ ಇದೆ. ಈ ತರ ಕೈ ಇಟ್ಟಾಗ ನನಗ್ ಗೊತ್ತಿಲ್ಲ, ಇಲ್ಲೊಂದು ಚಿಕ್ಕ ಜೀವಿ ಇರ್ಬೋದು, ಅದು ಸತ್ತೋಗಿರ್ಬೋದು. ತುಂಬಾ ಚಿಕ್ಕದು. ನನಗ್ ತಡೆಯಕ್ಕಾಗಲ್ಲ, ಅನಿವಾರ್ಯತೆ. ಆದ್ರೆ ಎಲ್ಲಿ ಅನಿವಾರ್ಯತೆ ಇರಲ್ವೋ ಅಲ್ಲಾದ್ರೂ ಹತ್ಯೆ ಮಾಡೋದನ್ನ ನಿಲ್ಸಿ. ನೀವು ನಡ್ಕೊಂಡು ಹೋಗ್ತಾ ನಿಮ್ ಕಾಲಿಗೆ ಸಿಕ್ಕಿ ಏನಾದ್ರೂ ಪ್ರಾಣಿ ಸತ್ತೋದ್ರೆ ನೀವೇನ್ ಮಾಡಕ್ಕಾಗತ್ತೆ? ಅದು ಅನಿವಾರ್ಯ. ಅದು ಜೀವನಕ್ಕೆ ಅನಿವಾರ್ಯ. ಅಲ್ಲಿ ಸ್ವಲ್ಪ ಏನಾದ್ರೂ ನಿಮ್ಮ ಕೈಯಿಂದ ನಷ್ಟ ಆಗೇ ಆಗತ್ತೆ. ಅದು ಬದುಕೋಕೆ ಬೇಕಾಗಿರೋಂಥ ಅನಿವಾರ್ಯತೆ. ನೀವ್ ಎಷ್ಟೇ ಪ್ರಯತ್ನ ಪಟ್ರೂ ಈ ಅನಿವಾರ್ಯತೆಯಿಂದ ಮುಂದೆ ಹೋಗಕ್ಕಾಗಲ್ಲ. ಆದ್ರೆ ಎಲ್ಲಿ ಅನಿವಾರ್ಯತೆ ಇಲ್ವೋ ಅಲ್ಲಾದ್ರೂ ಹತ್ಯೆ ಮಾಡೋದ್ ನಿಲ್ಸಿ. ಅವು ನಿಮ್ಮ ಭೋಗಕ್ಕೋಸ್ಕರ ಇಲ್ಲ. ಅವು ನಿಮ್ಮ ಹತ್ರ ಪ್ರಜ್ಞೆನ ಎಚ್ಚರಿಸೋಕೋಸ್ಕರ ಇದಾವೆ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಅವನ್ನೇ ದೇವ್ರಂದ್ಕೊಳ್ಳಿ. ದೇವದೂತರು ಅವರು.
ಮನುಷ್ಯಂಗೆ ಎಷ್ಟು ಬೆಲೆ ಕೊಡ್ತಿರಲ್ಲ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅದಕ್ಕಿಂತ ಜಾಸ್ತಿ ಬೆಲೆ ಕೊಡಿ, ಕಮ್ಮಿ ಅಲ್ಲ. ಜಾಸ್ತಿ ಕೊಡಕ್ಕಾಗಿಲ್ಲ ಅಂದ್ರೆ ಸಮವಾಗಾದ್ರೂ ಕೊಡಿ. ಮತ್ತೆ ಎಷ್ಟು ವಿಚಿತ್ರ ನೋಡಿ, ಈ ಪ್ರಾಣಿಗಳಿಗೆ ಸಮವಾಗಿ ಬೆಲೆ ಕೊಡಕ್ ಹೋದ್ರೆ ಅವಾಗದು ಪ್ರಾಣಿಯಾಗಿ ಉಳಿಯಲ್ಲ. ಅದು ಪ್ರಜ್ಞೆ ವಿಷಯದಲ್ಲಿ ಮೇಲ್ ಹೋಗ್ಬಿಡುತ್ತೆ. ಮತ್ತೆ ಯಾರು ಪ್ರಾಣಿಗಳಿಗಿಂತ ಕೆಳಗೆ ಅಂತ ಅನ್ಕೋತಾರೋ, ಅವರು ಪ್ರಾಣಿಗಳಿಗಿಂತ ಕೆಳಗೆ ಹೋಗ್ಬಿಡ್ತಾರೆ. ಯಾರು ಪ್ರಾಣಿಗಳಿಗೆ ತಮ್ಮ ಸಮಾನವಾದ ಬೆಲೆನ ಕೊಡ್ತಾರಲ್ಲ, ಅವರ ಪ್ರಜ್ಞೆ ತುಂಬಾನೇ ಮೇಲ್ ಹೋಗ್ಬಿಡುತ್ತೆ. ಹ್ಮ್ ಯಾರು ಪ್ರಾಣಿನ ಸಮ ಅನ್ಕೋತಾರೋ ಅವರು ಪ್ರಾಣಿ ಆಗೋದಿಲ್ಲ. ಯಾರು ಪ್ರಾಣಿಗಳನ್ನ ಕೆಳಮಟ್ಟದಲ್ಲಿ ನೋಡ್ತಾರೋ ಅವರು ಪ್ರಾಣಿಗಳಿಗಿಂತ ಕೆಳಗೆ ಹೋಗ್ಬಿಡ್ತಾರೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು?